ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬಾಂಡ್ ಆರ್ಡರ್ and magnetic property of homonuclear diatomic molecule. ಓಕೆ, ಸೊ ನನ್ನ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಏನು ಅಂತಂದರೆ ಮಾಲಿಕ್ಯೂಲ್ ಅಂತಂದರೆ ಏನು. ಓಕೆ, ಫಸ್ಟು ಮಾಲಿಕ್ಯೂಲ್ ಅಂತಂದರೆ ಏನು ಅದನ್ನು ತಿಳ್ಕೊಳ್ಳೋಣ ನಾವು. ನಾನಿಲ್ಲಿ ಕೆಲವುದನ್ನು ಸಿಂಬಲ್ಗಳು ಬರೀತಾ ಹೋಗ್ತೀನಿ. ಹೈಡ್ರೋಜನ್ನು, ಓಕೆ, ಸೋಡಿಯಮು, ನೆಕ್ಸ್ಟು ಹೈಡ್ರೋಜನ್ ಮಾಲಿಕ್ಯೂಲು, ಅದಾದಮೇಲೆ ಬೆರಿಲಿಯಂ ಮಾಲಿಕ್ಯೂಲ್, ಓಕೆ, ಸೊ H2O, ವಾಟರ್, ಅಮೋನಿಯಾ, ಓಕೆ, ಆಕ್ಸಿಜನ್ ಮಾಲಿಕ್ಯೂಲ್. ಇಲ್ಲಿ ಕೆಲವು ಇದೆ ಅಲ್ವಾ, ಕೆಲವು ಸಿಂಬಲ್ಗಳು ಬರೆದಿದ್ದೀನಿ ನಾನು. ಸೊ ಈ ಸಿಂಬಲ್ಗಳ ಮೇಲೆ ನೀವು ಹೇಳಿ ಯಾವುದು ಆ್ಯಟಮ್ಸ್, ಇಲ್ಲಿ ಯಾವುದು ಮಾಲಿಕ್ಯೂಲ್ಸ್ ಅಂತ. ಸೊ ನಾನಿಲ್ಲಿ ಆ್ಯಟಮ್ಸ್ ಯಾವುದು ಅಂತಂದರೆ ಹೈಡ್ರೋಜನ್ ಆ್ಯಟಮ್ಸ್ ಅಂತ ಹೇಳ್ತೀವಿ, ಸೋಡಿಯಂನ ಆ್ಯಟಮ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗೇನೆ ಈ ಆಕ್ಸಿಜನ್ನ ಆ್ಯಟಮ್ ಅಂತ ಕರಿತೀವಿ ನಾವು. ಓಕೆ, ಇದನ್ನೆಲ್ಲ ಆ್ಯಟಮ್ ಅಂತ ಕರಿತೀವಿ. ಬಟ್ ಈ H2 ಇದೆಯಲ್ಲ ನೋಡಿ, ಅದು Be2, ಅಥವಾ ವಾಟರ್ H2O ಇರ್ಬೋದು, ಅಮೋನಿಯಾ NH3 ಇರ್ಬೋದು, ಅಥವಾ ಆಕ್ಸಿಜನ್ O2 ಇರ್ಬೋದು. ಇದನ್ನೆಲ್ಲ ನಾವೇನಂತ ಕರಿತೀವಿ, ಮಾಲಿಕ್ಯೂಲ್ ಅಂತ ಕರಿತೀವಿ. ಹಾಗಾದರೆ ಮಾಲಿಕ್ಯೂಲ್ ಅಂತಂದರೆ ಏನು? ಓಕೆ, ಸೊ ಇಲ್ಲಿ ಮಾಲಿಕ್ಯೂಲ್ ಅಂದ ತಕ್ಷಣ ನೋಡಿ, ಆ್ಯಟಮ್ಸ್ ಅಂದ ತಕ್ಷಣ ಏನಿದೆ, ಒಂದೊಂದು ಆ್ಯಟಮ್ ಇದೆ ಅಷ್ಟೇ. ಸೊ ಮಾಲಿಕ್ಯೂಲ್ ಅಂದ ತಕ್ಷಣ ಏನಿದೆ, 2 ಇದೆ. ಓಕೆ, ಕೆಲವುದ್ರಲ್ಲಿ 2 ಇದೆ, ಕೆಲವುದ್ರಲ್ಲಿ 3 ಇದೆ, ಕೆಲವುದ್ರಲ್ಲಿ 4 ಇದೆ. ಅಂದರೆ ಮಾಲಿಕ್ಯೂಲ್ಸ್ ಅಂತಂದರೆ ಏನು ಅಂದರೆ 2 or more, a group of 2 or more atoms held together by a force of attraction, okay, is known as the molecule. ಸೊ ಒಂದು ಗ್ರೂಪ್ ಆಫ್ ಮಾಲಿಕ್ಯೂಲ್ ಅಂದರೆ ಗ್ರೂಪ್ ಆಫ್ ಆ್ಯಟಮ್ಸ್ ಇರುತ್ತೆ. 2 ಅಥವಾ 2ಕ್ಕಿಂತ ಜಾಸ್ತಿ ಇರೋ ಆ್ಯಟಮ್ಸ್ಗಳು ಒಂದಕ್ಕೊಂದು ಯಾವ ಥರ ಬಾಂಡ್ ಆಗಿರುತ್ತೆ ಅಂತಂದರೆ ಅಟ್ರಾಕ್ಷನಿಂದ, ಫೋರ್ಸ್ ಆಫ್ ಅಟ್ರಾಕ್ಷನಿಂದ ಬಾಂಡ್ ಆಗಿರುತ್ತೆ. ಅದನ್ನು ಏನಂತ ಕರಿತೀವಿ, ಫೋರ್ಸ್ ಆಫ್ ಅಟ್ರಾಕ್ಷನ್ನ ಕೆಮಿಕಲ್ ಬಾಂಡ್ ಅಂತ ಕರಿತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ, ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಹೋಮೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ಇದೆ. ಡೈಅಟಾಮಿಕ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ 2 ಇರೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಓಕೆ, H2 ಬರಿತೀನಿ ನಾನು, HCl ಬರಿತೀನಿ. ಇಲ್ಲೂ ಸಹ 2 ಆಟಮೇ ಇದೆ ಅಲ್ವಾ. ಸೊ ನೆಕ್ಸ್ಟ್ ಹೈಡ್ರೋಜನ್ ಫ್ಲೋರೈಡ್ ಬರಿತೀನಿ, N2 ಬರಿತೀನಿ. ಓಕೆ, ಆಕ್ಸಿಜನ್ O2 ಬರಿತೀನಿ ನಾನು. ಸೊ ಇಲ್ಲಿ ಡೈಅಟಾಮಿಕ್ ಅಂತಂದರೆ 2 ಆಟಮ್ಸ್ ಇರೋ ಅಂಥ ಮಾಲಿಕ್ಯೂಲ್ಸ್. ಸೊ ಅಲ್ಲಿ ಹೋಮೋನ್ಯೂಕ್ಲಿಯರ್ ಅಂತಂದರೆ ಏನು? ಸೊ ನೋಡಿ, ಹೈಡ್ರೋಜನ್ನ ಹೋಮೋನ್ಯೂಕ್ಲಿಯರ್ ಅಂತ ಕರಿತೀವಿ, N2ನ ಹೋಮೋನ್ಯೂಕ್ಲಿಯರ್ ಅಂತ ಕರಿತೀವಿ, ಹಾಗೆ ಆಕ್ಸಿಜನ್ ಮಾಲಿಕ್ಯೂಲ್ನ ಹೋಮೋನ್ಯೂಕ್ಲಿಯರ್ ಅಂತ ಕರಿತೀವಿ. ಹೋಮೋನ್ಯೂಕ್ಲಿಯರ್ ಅಂತಂದರೆ ಮಾಲಿಕ್ಯೂಲು, ಆ ಮಾಲಿಕ್ಯೂಲ್ ಆಗಬೇಕಾದ್ರೆ 2 ಆಟಮ್ಸ್ ಬೇಕಲ್ವಾ. ಆ 2 ಆಟಮ್ಸು ಸಹ ಸೇಮ್ ಆಟಮ್ ಆಗಿರುತ್ತೆ, ಸೇಮ್ ಎಲಿಮೆಂಟಿಂದ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಹೋಮೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಇವತ್ತು ನಾವು ಏನೇನು ಸ್ಟಡಿ ಮಾಡ್ತಾ ಇದ್ವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ಬೋದು, ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಇರ್ಬೋದು, ಎಲ್ಲ ಸಹ ಏನು ಮಾಡ್ತೀವಿ ನಾವು, ಎಕ್ಸಾಂಪಲ್ಸ್ಗಳು ಯಾವುದೇ ತೊಗೊತೀವಿ ಅಂತಂದರೆ ಹೋಮೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲೇ ತೊಗೊತೀನಿ ನಾನು. ಓಕೆ, ಸೊ ದಿಸ್ ಈಸ್ ಅಬೌಟ್, ಇದು ಬೇಸಿಕ್. ನೆಕ್ಸ್ಟ್ ನೋಡೋಣ, ಇವತ್ತು ಸ್ಟಡಿ ಮಾಡ್ತಾ ಇರೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಜೊತೆಗೆ ಯಾವ್ಯಾವ ಮಾಲಿಕ್ಯೂಲ್ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಇವತ್ತು ನಾವು ಕಲಿತೀವಿ ಅಂತಂದರೆ, ಫಸ್ಟ್ ಯಾವ್ದು ಬರುತ್ತೆ ನಮಗೆ, ಪಿರಿಯಾಡಿಕ್ ಟೇಬಲ್ ನೋಡಿದಾಗ ನೋಡಿ 1, 2, ಓಕೆ, ಅಟಾಮಿಕ್ ನಂಬರ್ ಬರಿತಾ ಇದ್ದೀನಿ ನಾನು, 3, 4, 5, 6, ಓಕೆ, 6, 7 ಅಟಾಮಿಕ್ ನಂಬರ್ ತನಕನೂ ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಸೊ 1 ಅಂದ ತಕ್ಷಣ ಯಾವ್ದು ಬರುತ್ತೆ, ಹೈಡ್ರೋಜನ್ ಬರುತ್ತೆ. 2 ಅಂದ ತಕ್ಷಣ ಯಾವ್ದು ಹೇಳ್ತೀವಿ, ಹೀಲಿಯಮ್ ಹೇಳ್ತೀವಿ. 3 ಅಂದ ತಕ್ಷಣ ಯಾವುದು, ಲೀಥಿಯಂ ಬರುತ್ತೆ. ಓಕೆ, 4 ಅಂದ ತಕ್ಷಣ ಯಾವ್ದು ಹೇಳ್ತೀವಿ, ಬೆರಿಲಿಯಂ ಹೇಳ್ತೀವಿ. 5 ಅಂದ ತಕ್ಷಣ ಯಾವ್ದು ಹೇಳ್ತೀವಿ ನಾವು, ಬೋರಾನ್ ಹೇಳ್ತೀವಿ. ಓಕೆ, ಸೊ 6 ಅಂದ ತಕ್ಷಣ ಯಾವ್ದು ಬರುತ್ತೆ ನಮಗೆ, ಕಾರ್ಬನ್ ಬರುತ್ತೆ. 7 ಅಂದ ತಕ್ಷಣ ಯಾವುದು, ನೈಟ್ರೋಜನ್ ಹೇಳ್ತೀವಿ. ಅದೇ ಥರ 8 ಅಂತ ಬಂದರೆ ಯಾವ್ದು ಹೇಳ್ತೀವಿ ನಾವು, 6 ಅಂತಂದರೆ ನೈಟ್ರೋಜನು, ಓಕೆ, ಕಾರ್ಬನ್. 6 ಅಂತಂದರೆ ಕಾರ್ಬನ್ನು. ಓಕೆ, 7 ಅಂದ ತಕ್ಷಣ ನೈಟ್ರೋಜನು. ಅದೇ ಥರ 8 ಅಂತಂದರೆ ಆಕ್ಸಿಜನ್ನು. 9 ಅಂದ ತಕ್ಷಣ ಯಾವುದು, ಫ್ಲೋರಿನ್. ಸೊ ದಿಸ್ ಈಸ್ ದ ಅಟಾಮಿಕ್ ನಂಬರ್. ಓಕೆ, ಇದು ಅಟಾಮಿಕ್ ನಂಬರ್. ಸೊ ಇದು ಅಟಾಮಿಕ್ ಡೈನ್ಯೂಕ್ಲಿಯರ್ ಹೆಂಗಾಗುತ್ತೆ ಅಂತಂದರೆ, ಮಾಲಿಕ್ಯೂಲ್ ಹೇಗಾಗುತ್ತೆ ಅಂದರೆ, ಹೈಡ್ರೋಜನ್ ಜೊತೆಗೆ ಬಾಂಡಾಗಿ ಏನಾಗುತ್ತೆ, H2, ಹೀಲಿಯಮ್ 2 ಆಗುತ್ತೆ, ಲೀಥಿಯಮ್ 2 ಆಗುತ್ತೆ, ಬೆರಿಲಿಯಮ್ 2 ಆಗುತ್ತೆ, ಬೋರಾನ್ 2 ಆಗುತ್ತೆ, ಕಾರ್ಬನ್ C2 ಆಗುತ್ತೆ, N2 ಆಗುತ್ತೆ, O2 ಆಗುತ್ತೆ, F2 ಆಗುತ್ತೆ. ಸೊ ಇಷ್ಟರದ್ದು ನಾವೇನು ಮಾಡ್ತೀವಿ ಇವತ್ತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಓಕೆ, ಬಾಂಡ್ ಆರ್ಡರ್, ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಸ್ಟಡೀಸ್ ಮಾಡ್ತೀವಿ.
ಓಕೆನಾ. ಸೊ ನೆಕ್ಸ್ಟ್ ಇವಾಗ 1 by 1 ನೋಡೋಣ ನಾವು. ದಿಸ್ ಇಸ್ ದ ಅಟಾಮಿಕ್ ನಂಬರ್. ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ನೀವು. ನಿಮ್ಗೆ ಅಟಾಮಿಕ್ ನಂಬರ್ ಬಂದರೆ ಮಾತ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೀವು ಬರೆಯೋಕ್ಕಾಗೋದು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ದರೆ ಮಾತ್ರ ಬಾಂಡ್ ಆರ್ಡರು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ನಿಮಗೆ ಗೊತ್ತಾಗೋದು. ಓಕೆ. ಸೊ ನೆಕ್ಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಮೇಲೆ ಹೇಳೋಣ. ಸೊ ಬಾಂಡ್ ಆರ್ಡರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡ್ಬಿಡೋಣ. ಈ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಯಾವಾಗ 2 ಆಟಮ್ಸ್ ಕಂಬೈಂಡ್ ಆಗುತ್ತೆ ಅವಾಗ ಏನಾಗುತ್ತೆ, 2 ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ 2 ಹೈಡ್ರೋಜನ್ ಇದೆ. ಓಕೆ. 2 ಹೈಡ್ರೋಜನು ಸಹ ಕಂಬೈಂಡ್ ಆಗಿ ಏನಾಗುತ್ತೆ ನೋಡಿ, ಹೈಡ್ರೋಜನ್ ಮಾಲಿಕ್ಯೂಲ್ ಆಗುತ್ತೆ. ಸೊ ಈ ಹೈಡ್ರೋಜನ್ ಮಾಲಿಕ್ಯೂಲ್ ಆಗಬೇಕಾದ್ರೆ ಎಷ್ಟು ಆರ್ಬಿಟಲ್ ಕಂಬೈಂಡ್ ಆಗಿರುತ್ತೆ ನೋಡಿ, 1s ಮತ್ತು 1s ಅಲ್ವಾ. ಸೊ 2 ಕಂಬೈಂಡ್ ಆಗಿ ಏನಾಗುತ್ತೆ ಅಂತಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಮತ್ತೆ 2 ಏನಾಗುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ. 2 ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ. ಒಂದು ಬಾಂಡಿ ಮಾಲಿಕ್ಯುಲರ್ ಆರ್ಬಿಟಲ್ ಆದರೆ ಇನ್ನೊಂದು ಏನಾಗುತ್ತೆ, ಆಂಟಿ ಬಾಂಡಿ ಮಾಲಿಕ್ಯುಲರ್ ಆರ್ಬಿಟಲ್ ಆಗುತ್ತೆ. ಮಾಲಿಕ್ಯುಲರ್ ಆರ್ಬಿಟಲ್ನ ಯಾವ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಸಿಗ್ಮಾ 1s. ಓಕೆ. ದಿಸ್ ಈಸ್ ಆ್ಯಕ್ಚುಲಿ ಬಾಂಡಿಂಗು. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ, ಆಂಟಿ ಬಾಂಡಿಂಗ್ ಆಗುತ್ತೆ, ಸಿಗ್ಮಾ 1s ಸ್ಟಾರ್ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ಅಬೌಟ್. ಸೊ ಹಾಗಾದರೆ ಬಾಂಡ್ ಆರ್ಡರ್ನ ಯಾವ ಥರ ಅಂತ ಫೈಂಡ್ ಔಟ್ ಮಾಡೋದು ಅಂತಂದರೆ, ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟೆಡ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ನೋಡಿ, ಆ ಎಲೆಕ್ಟ್ರಾನ್ಸನ್ನು ನಾನು ಇಲ್ಲಿ NB ಅಂತ ತೊಗೊತೀನಿ. NB ಅಂತಂದ್ರೇನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್. ಓಕೆ. ಸೊ NA ಅಂತಂದರೆ ಏನು ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಆಂಟಿ ಬಾಂಡಿಂಗ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ನೋಡಿ, ಈ ಥರ ಸ್ಟಾರ್ ಹಾಕಿರ್ತೀವಿ ನಾವು. ಓಕೆ. ಸೊ ಸ್ಟಾರ್ ಏನು ಇಂಡಿಕೇಟ್ ಮಾಡ್ತಾ ಇರುತ್ತೆ, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟೇಟನ್ನು ಇಂಡಿಕೇಟ್ ಮಾಡ್ತಾರೆ. ಸೊ ಬಾಂಡಿ ಮಾಲಿಕ್ಯುಲರ್ ಆರ್ಬಿಟಲು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಇದಕ್ಕೆ ಲೆಸ್ ಎನರ್ಜಿ ಇರುತ್ತೆ ಬಟ್ ಮೋರ್ ಸ್ಟೇಬಲ್ ಆಗಿರುತ್ತೆ. ಆಂಟಿ ಬಾಂಡಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಯಾವಾಗಲೂ ಹೈ ಎನರ್ಜಿಯಲ್ಲಿರುತ್ತೆ ಬಟ್ ಇದು ಲೆಸ್ ಸ್ಟೇಬಲ್ ಆಗಿರುತ್ತೆ. ಓಕೆ. ಸೊ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆ. ಡಿವೈಡೆಡ್ ಬೈ 2 ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಯಾವ ಥರ ಫೈಂಡ್ ಔಟ್ ಮಾಡೋದು, NB ಮೈನಸ್ NA ಡಿವೈಡೆಡ್ ಬೈ 2. NB ಅಂತಂದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. NA ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಓಕೆ. ಎಕ್ಸಾಂಪಲ್ ಆಮೇಲೆ ಹೇಳ್ತೀನಿ ನಾನು, ಬಟ್ ಫಾರ್ಮುಲಾ ನೋಡ್ಕೊಳ್ಳಿ ನೀವು. ಇನ್ನು ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬರೋಣ ನಾವು. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ ಇಲ್ಲಿ 2 ಟೈಪ್ ಹೇಳೋದು ನಾನು. ಓಕೆ. ಸೊ ಒಂದು ಪ್ಯಾರಾಮ್ಯಾಗ್ನೆಟಿಕ್ಕು ಮತ್ತು ಇನ್ನೊಂದೇನು ಅಂತಂದರೆ ಡಯಾಮ್ಯಾಗ್ನೆಟಿಕ್. ಓಕೆ. ಇದು 2 ನಾವು ಡಿಸ್ಕಷನ್ ಮಾಡೋದು ಇಲ್ಲಿ. ಡಯಾಮ್ಯಾಗ್ನೆಟಿಕ್ ಇದು ಬಿಟ್ಟು ನಿಮಗೆ ಗೊತ್ತಿದೆ ಫೆರಿ ಮ್ಯಾಗ್ನೆಟಿಕ್ ಎಲ್ಲ ಇರುತ್ತೆ. ಸೊ ಅದು ಯಾವುದೂ ಇಲ್ಲಿ ಡಿಸ್ಕಷನ್ ಮಾಡಲ್ಲ ನಾನು. ತೊಗೊಳ್ಳೋದು 2, ಒಂದು ಪ್ಯಾರಾಮ್ಯಾಗ್ನೆಟಿಕ್, ಇನ್ನೊಂದು ಡಯಾಮ್ಯಾಗ್ನೆಟಿಕ್ ಹೇಳ್ತೀವಿ ಅಷ್ಟೇ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಅಂತಂದರೆ ಯಾವಾಗ ಒಂದು ಸಬ್ಸ್ಟೆನ್ಸನ್ನು ಅಥವಾ ಒಂದು ಮಾಲಿಕ್ಯೂಲ್ಸನ್ನು ಪ್ಯಾರಾಮ್ಯಾಗ್ನೆಟಿಕ್ ಅಂತೀವಿ ಅಂದರೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇರಬೇಕು. ಏನು ಪ್ರೆಸೆಂಟ್ ಇರಬೇಕು, ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಅದೇ ಎಲ್ಲ ಎಲೆಕ್ಟ್ರಾನ್ಸು ಸಹ ಪೇರಿಡ್ ಆಗಿದ್ದರೆ ಅಂದರೆ ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್, ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂತಂದರೆ ಅಥವಾ ಎಲ್ಲ ಎಲೆಕ್ಟ್ರಾನು ಪೇರ್ಡ್ ಆಗಿದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಓಕೆ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ 2 ರೆಪ್ರೆಸೆಂಟ್ ಮಾಡ್ತೀವಿ ನಾವಿಲ್ಲಿ, ಒಂದು ಪ್ಯಾರಾಮ್ಯಾಗ್ನೆಟಿಕ್ಕು, ಇನ್ನೊಂದು ಡಯಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್ ಅಂತ ಯಾವಾಗ ಕರಿತೀರಾ, ಯಾವಾಗ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇದ್ದರೆ ಓಕೆ ಆ ಮಾಲಿಕ್ಯೂಲಲ್ಲಿ, ಅದನ್ನು ನಾವೇನಂತೀವಿ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಡಯಾಮ್ಯಾಗ್ನೆಟಿಕ್ ಅಂತಂದರೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲದೇ ಎಲ್ಲ ಎಲೆಕ್ಟ್ರಾನ್ಸು ಸಹ ಪೇರ್ಡ್ ಆಗಿದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಓಕೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಯಾವುದಕ್ಕೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಹೋಗೋಣ. ಓಕೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ದಲ್ಲ ಯಾವುದ್ಯಾವ್ದು ಕಲಿಬೇಕು ಅಂತ ಹೇಳಿದ್ದೆ ನಾನು. ಅಟಾಮಿಕ್ ನಂಬರ್ ಇನ್ನೂ ಒಂದು ಸರಿ ಬರಿತೀನಿ, ನೆನ್ಪಿಟ್ಕೊಳ್ಳಿ. 1 2 3 4 5 6 7 8 9 ತನಕ ಬರೆಯೋಣ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಹೈಡ್ರೋಜನ್, ಹೀಲಿಯಮ್, ಲಿಥಿಯಮ್, ಓಕೆ, ಬೆರಿಲಿಯಮ್, ಬೋರಾನ್. ಫಸ್ಟು ಗ್ರೂಪಲ್ಲಿ ಬರೋ ಅಂಥದ್ದು ಫಸ್ಟ್ ಆ್ಯಟಮ್ ತೊಗೊತಾ ಇದ್ದೀನಿ ನಾನು. ಓಕೆ. ನೆಕ್ಸ್ಟು ಬೋರಾನ್ ಆದಮೇಲೆ ಕಾರ್ಬನ್, ಓಕೆ, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸೊ ಇನ್ನು ಮಾಲಿಕ್ಯೂಲ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಎಲ್ಲನೂ 2 ಮಾಡ್ಕೊತೀವಿ. ಸೊ ಮಾಲಿಕ್ಯೂಲ್ ಆಗುತ್ತೆ. ಓಕೆ. ಸೊ ಇದನ್ನು ನೀಟಾಗಿ ಕಲ್ತ್ಕೊಳ್ಳಿ ನೀವು. ಇವಾಗ ಟಿಲ್ ನೈಟ್ರೋಜನ್ ತನಕ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಅರೇಂಜ್ ಆಗ್ತಾ ಹೋಗುತ್ತೆ ಅಂತ ನೋಡೋಣ ನಾವು. ಓಕೆ. ಫಸ್ಟ್ ಯಾವಾಗಲೂ ಏನು ಬರಿತೀವಿ ಅಂತಂದರೆ ಸಿಗ್ಮಾ 1s ಬರಿತೀವಿ. ಓಕೆ. ಸಿಗ್ಮಾ 1s ಬರಿತೀವಿ. ನೋಡಿ, ಒಂದೊಂದು ಆರ್ಬಿಟಲಲ್ಲೂ ಸಹ ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಆಕ್ಯುಪೈ ಆಗ್ಬೋದು ಅಂತಂದರೆ 2, ನಿಮ್ಗೆ ಗೊತ್ತಿರೋದೆ ಅದು. ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಏನು ಮಾಡ್ಬೋದು, ಆಕ್ಯುಪೈ ಮಾಡ್ಕೋಬೋದು. ಓಕೆ. ಸೊ ಸೇಮ್ ಎನರ್ಜಿಯಲ್ಲಿ ಇದ್ದರೆ ಏನಾಗುತ್ತೆ, ಫಸ್ಟು
ಎರಡೂ ಸಹ ಫಾರ್ ಎಕ್ಸಾಂಪಲ್ ಇವಾಗ 2 ಆರ್ಬಿಟಲ್ ಇದ್ದರೆ ಎರಡೂ ಸೇಮ್ ಎನರ್ಜಿಯಲ್ಲಿದ್ದರೆ ಏನಾಗುತ್ತೆ, ಎರಡೂ ಸಹ ಫಸ್ಟು ಒಂದೊಂದು ಎಲೆಕ್ಟ್ರಾನ್ ಫಿಲ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ ಪೇರಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟು ಸಿಗ್ಮಾ 1s ಫಿಲ್ ಆಗುತ್ತೆ, ಅದರದ್ದು ಕೆಪಾಸಿಟಿ ಎಷ್ಟು 2 ಎಲೆಕ್ಟ್ರಾನ್, 1 ಆರ್ಬಿಟಲ್ ಇದೆ, ಸೊ 2 ಎಲೆಕ್ಟ್ರಾನ್. ಅದು ಫಿಲ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಸಿಗ್ಮಾ 1s ಸ್ಟಾರ್, ನಿಮ್ಗೆ ಹೇಳಿದೆ ಬಾಂಡಿಂಗು ಆಗುತ್ತೆ ಆಂಟಿ ಬಾಂಡಿಂಗು ಆಗುತ್ತೆ ಅಂತ. ಸಿಗ್ಮಾ 1s ಸ್ಟಾರ್ ಅಂತಂದರೆ ಆಂಟಿ ಬಾಂಡಿಂಗಲ್ಲೂ ಸಹ 2 ಎಲೆಕ್ಟ್ರಾನ್ ಏನಾಗುತ್ತೆ ಆಕ್ಯುಪೈ ಆಗ್ಬೋದು. ನೆಕ್ಸ್ಟ್ ಹೋಗೋದಾದರೆ ಓಕೆ ಸಿಗ್ಮಾ 2s, ಸೊ ಇಲ್ಲೂ ಸಹ 2 ಎಲೆಕ್ಟ್ರಾನ್, ಮತ್ತು ಸಿಗ್ಮಾ 2s ಸ್ಟಾರ್ ಆಂಟಿ ಬಾಂಡಿಂಗ್, ಓಕೆ ಬಾಂಡಿಂಗ್ ಬರಿಬೇಕು, ಆಮೇಲೆ ಆಂಟಿ ಬಾಂಡಿಂಗ್ ಬರಿಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಅಂತಂದರೆ ನೋಡಿ ಟಿಲ್ ನೈಟ್ರೋಜನ್ವರೆಗೆ, ಓಕೆ ಟಿಲ್ ನೈಟ್ರೋಜನ್ವರೆಗೆ ನಿಮಗೆ ಪಿ ಆರ್ಬಿಟಲಲ್ಲಿ ಎಷ್ಟು ಆರ್ಬಿಟಲ್ಸ್ ಇರುತ್ತೆ, ಪಿ ಸಬ್ಶೆಲ್ ತೊಗೊಂಡ್ರೆ ಎಷ್ಟು ಆರ್ಬಿಟಲ್ಸ್ ಇರುತ್ತೆ, 3 ಆರ್ಬಿಟಲ್ಸ್ ಇರುತ್ತೆ. ಯಾವೇ 3 ಆರ್ಬಿಟಲ್ಸ್ ಇರುತ್ತೆ ನಿಮ್ಗೆ ಗೊತ್ತಿದೆ, ಪಿ ಎಕ್ಸ್ ಇರುತ್ತೆ, ಪಿ ವೈ ಇರುತ್ತೆ, ಮತ್ತು ಇನ್ನೊಂದು ಪಿ ಝೆಡ್ ಇರುತ್ತೆ. ನಾನು ಝೆಡ್ನ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ ಎಕ್ಸ್ ಝೆಡ್ ಆಕ್ಸಿಸಿನ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಪಿ ಝೆಡ್ಡಿಂದ ಫಾರ್ಮೇಷನ್ ಆಗೋ ಬಾಂಡ್ ಯಾವಾಗಲೂ ಸಿಗ್ಮಾ ಬಾಂಡ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಝೆಡ್ನ ನಾನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ರೆ ಓಕೆ ಪಿ ಝೆಡ್ಡಿಂದ ಫಾರ್ಮೇಷನ್ ಆಗೋಂಥ ಬಾಂಡ್ ಯಾವ ಬಾಂಡ್ ಆಗಿರುತ್ತೆ, ಸಿಗ್ಮಾ ಬಾಂಡ್ ಆಗಿರುತ್ತೆ. ಅದೇ ಪಿ ಎಕ್ಸ್ ಮತ್ತು ಪಿ ವೈಯಿಂದ ಆಗೋ ಬಾಂಡ್ ಏನಾಗಿರುತ್ತೆ, ಪೈ ಬಾಂಡ್ ಆಗಿರುತ್ತೆ. ಓಕೆ ಇದು ನೆನ್ಪಿಟ್ಕೋಬೇಕು ನೀವು. ಸೊ ಇಷ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಿಲ್ ಆದಮೇಲೆ ನೆಕ್ಸ್ಟ್ ಯಾವ್ದು ಫಿಲ್ ಆಗುತ್ತೆ ಅಂತಂದರೆ ನೋಡಿ ಪೈ. ಯಾಕೆ ಅಂತಂದರೆ ಇದು 2ರಿಂದನೂ ಏನಾಗುತ್ತೆ, 2 ಆರ್ಬಿಟಲಿಂದ ಪೈ ಅಲ್ವಾ. ಸೊ ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಪೈ ಹಾಕ್ಕೊತೀವಿ. ಓಕೆ ನೆಕ್ಸ್ಟ್ ಏನು ಬರುತ್ತೆ 2px ಈಕ್ವಲ್ ಟು ಪೈ 2py. ಯಾಕೆ ಅಂತಂದರೆ ಇದು ಎರಡರದ್ದು ಆರ್ಬಿಟಲ್ದು ಎನರ್ಜಿ ಏನಾಗಿರುತ್ತೆ ಸೇಮ್ ಇರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನು ಆಕ್ಯುಪೈ ಮಾಡ್ಕೋಬೋದು ಅಂದರೆ 2 ಆರ್ಬಿಟಲ್ ಇದೆ ಅಲ್ವಾ. ಸೊ ಟೋಟಲಾಗಿ ಎಷ್ಟು 4 ಎಲೆಕ್ಟ್ರಾನು ಆಕ್ಯುಪೈ ಆಗ್ಬೋದು. ಸೊ ನೆಕ್ಸ್ಟ್ ಹೋಗೋಣ ನಾವು. ಇದು ಫಿಲ್ ಆದಮೇಲೆ ನೆಕ್ಸ್ಟ್ ಏನು ಫಿಲ್ ಆಗುತ್ತೆ ಅಂತಂದರೆ ಇವಾಗ ಪಿ ಆರ್ಬಿಟಲಲ್ಲಿ ಏನು ಉಳ್ಕೊಂತು, ಪಿ ಝೆಡ್ ಉಳ್ಕೊಂತು ಅಲ್ವಾ. ಸೊ ಅದೇ ಇವಾಗ ಫಿಲ್ ಆಗುತ್ತೆ. ಸೊ ಸಿಗ್ಮಾ 2pz, ಸೊ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗ್ಬೋದು 2 ಎಲೆಕ್ಟ್ರಾನು. ಇದಾದಮೇಲೆ ಪೈ ಓಕೆ 2px ಈಕ್ವಲ್ ಟು ಪೈ 2py. ಓಕೆ ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಸಿಂಗಲಾಗಿ ಈ ಥರ ಒಂದೊಂದಕ್ಕೂ ಸಹ ಸ್ಟಾರ್ ಬರಿಬೋದು. ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಬ್ರ್ಯಾಕೆಟ್ ಹಾಕಿ ಓಕೆ ಓವರಾಲ್ ಸ್ಟಾರ್ ಬರಿತೀನಿ. ಸೊ ಇಲ್ಲೂ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಆಕ್ಯುಪೈ ಆಗ್ಬೋದು 4 ಎಲೆಕ್ಟ್ರಾನ್ ಆಕ್ಯುಪೈ ಆಗ್ಬೋದು. ಓಕೆ ಸೊ ಇದಾದಮೇಲೆ ನೆಕ್ಸ್ಟ್ ನೋಡಿ ಇದಕ್ಕೆ ಆಂಟಿ ಬಾಂಡಿಂಗ್ ಬರ್ದಾಯ್ತು. ಇನ್ಯಾವುದಕ್ಕೆ ಬರಿಬೇಕು, ನೆಕ್ಸ್ಟಿಗೆ ಬರಿಬೇಕಲ್ವಾ. ನೆಕ್ಸ್ಟ್ ಏನಾಗುತ್ತೆ ಸಿಗ್ಮಾ 2pz. ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಸ್ಟಾರ್ ಇಲ್ಲೆಷ್ಟು 2 ಎಲೆಕ್ಟ್ರಾನ್. ಓಕೆ ಈ ಥರ ಅರೇಂಜ್ಮೆಂಟ್ ಆಗುತ್ತೆ. ಓಕೆ ಅರೇಂಜ್ಮೆಂಟ್ ಯಾವ ಥರ ಆಗುತ್ತೆ, ಫಸ್ಟು ಸಿಗ್ಮಾ 2 1s, ಆಮೇಲೆ ಸಿಗ್ಮಾ 1s ಸ್ಟಾರ್ ಎಲ್ಲದಕ್ಕೂ 2 ಎಲೆಕ್ಟ್ರಾನ್ಸು. ಓಕೆ ನೆಕ್ಸ್ಟ್ ಸಿಗ್ಮಾ 2s, ಆಮೇಲೆ ಸಿಗ್ಮಾ 2s ಸ್ಟಾರ್ ಅಂದರೆ ಆಂಟಿ ಬಾಂಡಿಂಗು. ಅದಾದಮೇಲೆ ಪೈ 2px, ಓಕೆ ಪೈ 2py ಫಿಲ್ ಆಗುತ್ತೆ. ಸೊ 4 ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನು. ಓಕೆ ನೆಕ್ಸ್ಟು ಸಿಗ್ಮಾ 2pz, ಓಕೆ ಸಿಗ್ಮಾ 2pz. ಅದಾದಮೇಲೆ ಆಂಟಿ ಬಾಂಡಿಂಗ್ ಪೈ 2px ಮತ್ತು ಪೈ 2py ಫಿಲ್ ಆಗುತ್ತೆ. ಅದು ಫಿಲ್ಲಾಗಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಯಾವ್ದು ಫಿಲ್ ಆಗುತ್ತೆ, ಸಿಗ್ಮಾ 2pz ಸ್ಟಾರ್ ಫಿಲ್ ಆಗುತ್ತೆ. ಓಕೆ ಇದು ಎಲ್ಲಿವರೆಗೆ ಅಂತಂದರೆ ನೈಟ್ರೋಜನ್ವರೆಗೆ ಈ ಥರ ಫಿಲ್ ಆಗುತ್ತೆ. ಓಕೆ ಟಿಲ್ ದ ನೈಟ್ರೋಜನ್. ಸೊ ಹಾಗಾದರೆ ಆಕ್ಸಿಜನ್ಗಿಂತ ನೆಕ್ಸ್ಟ್ ಆಕ್ಸಿಜನ್ ಆದಮೇಲೆ ಬರೋದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಇರುತ್ತೆ ಅಂದರೆ ನೋಡಿ ಟಿಲ್ ಓಕೆ ಇಲ್ಲಿವರೆಗೆ ಸಿಗ್ಮಾ 2s ಸೇಮ್ ಇರುತ್ತೆ. ಸೇಮ್ ಬರ್ಕೋಣ ಸಿಗ್ಮಾ 1s. ಓಕೆ ನೆಕ್ಸ್ಟ್ ಏನು ಬರಿತೀನಿ ಸಿಗ್ಮಾ 1s ಸ್ಟಾರ್. ಓಕೆ ನೆಕ್ಸ್ಟು ಸಿಗ್ಮಾ 2s, ನೆಕ್ಸ್ಟು ಸಿಗ್ಮಾ 2s ಸ್ಟಾರ್. ಓಕೆ ಎಲ್ಲದಕ್ಕೂ ಎಷ್ಟು ಕೆಪಾಸಿಟಿ ಇರುತ್ತೆ ಎಲೆಕ್ಟ್ರಾನು 2 ಓಕೆ 2 ಮತ್ತು 2. ಇವಾಗ ಏನು ಫಸ್ಟ್ ಬರಿಬೇಕು ಅಂತಂದರೆ ಸಿಗ್ಮಾ 2p. ಓಕೆ ಸಿಗ್ಮಾ 2pz. ಝೆಡ್ ಯಾಕೆ ತೊಗೊತಾ ಇದ್ದೀನಿ ಅಂದರೆ ಝೆಡ್ನ ನಾನು ಝೆಡ್ ಆಕ್ಸಿಸಿನ ಪ್ರಿನ್ಸಿಪಲ್ ಆಕ್ಸಿಸ್ ಆಗಿ ಕನ್ಸಿಡರ್ ಮಾಡಿದ್ದೀನಿ ಅದಕ್ಕೋಸ್ಕರ. ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲೂ ಸಹ 2 ಬರುತ್ತೆ. ಓಕೆ ಈ ಸಿಗ್ಮಾ 2pz ಫಿಲ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಪೈ 2px ಓಕೆ ಈಕ್ವಲ್ ಟು ಪೈ 2py. ಓಕೆ ಇಲ್ಲಿ 4 ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ಮು. ಇದಾದಮೇಲೆ ಏನು ಬರುತ್ತೆ ಅಂತಂದರೆ ಈ ಸಿಗ್ಮಾ ಬರೋಲ್ಲ. ನೆಕ್ಸ್ಟ್ ಏನು ಬರುತ್ತೆ ಪೈ 2px ಓಕೆ ಈಕ್ವಲ್ ಟು ಪೈ 2py. ಓಕೆ ಸೊ ಇಲ್ಲೇನು ಬರುತ್ತೆ ಸ್ಟಾರ್ ಹಾಕೊಳ್ಳೋಣ ನಾವು ಆಂಟಿ ಬಾಂಡಿಂಗು 4. ಇದಾದಮೇಲೆ ಏನು ಬರುತ್ತೆ ಅಂದರೆ ಸಿಗ್ಮಾ 2pz ಆಂಟಿ ಬಾಂಡಿಂಗ್.
ಓಕೆ. ಚೇಂಜಸ್ ಏನು ಅಂತ ಗೊತ್ತಾಯ್ತಲ್ವಾ? ಏನು ಚೇಂಜಸ್ ಇಲ್ಲ. ಏನು ಅಂತಂದರೆ ಇಲ್ಲಿ ಫಸ್ಟು ಪೈ ಬಂದಿತ್ತು, ಆಮೇಲೆ ಸಿಗ್ಮಾ ಬಂದಿತ್ತು. ಇಲ್ಲೇನಾಗುತ್ತೆ, ಫಸ್ಟ್ ಸಿಗ್ಮಾ ಬರುತ್ತೆ, ಆಮೇಲೆ ಪೈ ಬರುತ್ತೆ, ಇನ್ನು ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಓಕೆ. ಸೊ ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಇದು ಆಕ್ಸಿಜನ್ ಆದಮೇಲೆ ಬರೋ ಅಂಥದಕ್ಕೆ, ಅಂದರೆ ಇವಾಗ ನಾನಿಲ್ಲಿ ತೊಗೊಂಡ್ರೆ ಎಕ್ಸಾಂಪಲ್ ಯಾವುದು, ಆಕ್ಸಿಜನ್ನು ಮತ್ತು ಫ್ಲೋರಿನ್ಗೆ ಈ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇವಾಗ ಯಾವ ಥರ ಬರೆಯೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಒಂದೊಂದು ಮಾಲಿಕ್ಯೂಲ್ದು ಯಾವ ಥರ ಬರೆಯೋದು ಅಂತ. ಫಸ್ಟ್ ಹೈಡ್ರೋಜನ್ ತೊಗೊತೀನಿ ನಾನು. ಓಕೆ, ಫಸ್ಟ್ ಹೈಡ್ರೋಜನ್ ತೊಗೊತೀನಿ. ಸೊ ಹೈಡ್ರೋಜನ್ ಎಷ್ಟು ಆಟಮ್ಸ್ ಇದೆ? ಓಕೆ, 2 ಆಟಮ್ಸ್ ಇದೆ. ಓಕೆ. ಸೊ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅದರಲ್ಲಿ? ಒಂದು ಹೈಡ್ರೋಜನಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಸೊ 2 ಹೈಡ್ರೋಜನ್ ಇರೋದ್ರಿಂದ ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತೊಗೊಂಡ್ರೆ ಎಷ್ಟಾಗುತ್ತೆ? 1 + 1, ಇದು ಎರಡೂ ಸಹ ಆ್ಯಡ್ ಮಾಡ್ಕೊತೀನಿ, ಎಷ್ಟಾಯಿತು? 2 ಆಯಿತು. ಓಕೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀದಾದರೆ 2 ಎಲೆಕ್ಟ್ರಾನ್ ಅಲ್ವಾ? ಸೊ ಸಿಗ್ಮಾ 1s. ಓಕೆ, ಸಿಗ್ಮಾ 1s2, ಅಲ್ಲಿಗೆ 2 ಎಲೆಕ್ಟ್ರಾನ್ ಆಯಿತು. ಓಕೆ, ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಹೈಡ್ರೋಜನ್ ಮಾಲಿಕ್ಯೂಲ್. ಓಕೆ. ಸೊ ಫಸ್ಟ್ ಏನು ಮಾಡಿದೆ, ಹೈಡ್ರೋಜನ್ ಅಂತ ಬರ್ಕೊಂಡೆ. ಆಮೇಲೆ ಏನು ಮಾಡಿದೆ, ಡಿವೈಡ್ ಮಾಡಿದೆ. 2 ಇದೆ ಅಲ್ವಾ ಹೈಡ್ರೋಜನ್ನು. ಸೊ 2 ಹೈಡ್ರೋಜನ್ನು ಬರ್ಕೊಂಡೆ. ಕೆಳಗಡೆ ಏನು ಮಾಡಿದೆ ನಾನು, ನಂಬರ್ ಆಫ್ ಎಲೆಕ್ಟ್ರಾನ್ ಅಥವಾ ಅಟಾಮಿಕ್ ನಂಬರ್ 1 ಅಂತ ಇತ್ತಲ್ಲ, ಅದನ್ನು ಬರ್ಕೊಂಡೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಆವಾಗ? 1 + 1 2 ಆಗುತ್ತೆ. 2ಗೆ ನಾವೇನು ಮಾಡಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಸೊ ಹೈಡ್ರೋಜನ್ ಆದಮೇಲೆ ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಾಯಿತು. ನೆಕ್ಸ್ಟ್ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಸೊ ಬಾಂಡ್ ಆರ್ಡರ್ ಫಾರ್ಮುಲಾ ಏನು? NB - NA / 2. NB ಅಂತಂದರೆ ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. NA ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ವಾ, / 2. ಸೊ ಇಲ್ಲಿ ನೋಡೋದಾದರೆ ನೋಡಿ, 2 ಎಲೆಕ್ಟ್ರಾನ್ ಯಾವುದ್ರಲ್ಲಿ ಪ್ರೆಸೆಂಟ್ ಇದೆ? ಇಲ್ಲಿ ಸ್ಟಾರ್ ಇಲ್ಲ ಅಂತಂದರೆ ಬಾಂಡಿಂಗಲ್ಲಿದೆ. ಸೊ ಆಂಟಿ ಬಾಂಡಿಂಗಲ್ಲಿ ಏನಿಲ್ಲ. ಸೊ 0 / 2. ಸೊ 2/2 ಅಂತಂದರೆ ಇಲ್ಲಿಗೆ ಏನಾಗುತ್ತೆ? 1 ಆಗುತ್ತೆ. ನೋಡಿ, ಬಾಂಡಿಂಗ್ ಆರ್ಬಿಟಲಿಂದ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಅಂತಂದರೆ ನಮಗೆ ಒಂದು ನಂಬರ್ ಆಫ್ ಬಾಂಡ್ ಬಿಟ್ವೀನ್ ದ ಆಟಮ್ಸ್ ಹೇಳುತ್ತೆ. ಇವಾಗ 1 ಅಂತ ಬಂದರೆ ಅಲ್ಲಿ ಏನು ಬಾಂಡ್ ಇರುತ್ತೆ ಅಂತಂದರೆ ಇಲ್ಲಿ ಒಂದೇ ಒಂದು ಸಿಗ್ಮಾ ಬಾಂಡ್, ಒಂದು ಸಿಂಗಲ್ ಬಾಂಡ್ ಇದೆ ಅಂತ ಮಾಡುತ್ತೆ. ಅಂದರೆ ಹೈಡ್ರೋಜನ್ ಮಧ್ಯೆ ಯಾವ ಬಾಂಡ್ ಇದೆ ಅಂತ ಒಂದು ಸಿಂಗಲ್ ಬಾಂಡ್. ಅದ್ರ ಜೊತೆಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಏನು ಕೊಡುತ್ತೆ ಅಂತಂದರೆ ಯಾವಾಗ ಬಾಂಡ್ ಆರ್ಡರ್, ಓಕೆ ನೆನ್ಪಿಟ್ಕೊಳ್ಳಿ, ಯಾವಾಗ ಬಾಂಡ್ ಆರ್ಡರು 0 ಆಗುತ್ತೆ ಆವಾಗ ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಲ್ಲ. ಮಾಲಿಕ್ಯೂಲ್ ಓಕೆ ಡಸ್ ನಾಟ್ ಎಕ್ಸಿಸ್ಟ್ ಆಗಲ್ಲ. ಓಕೆ, ಡಸ್ ನಾಟ್ ಎಕ್ಸಿಸ್ಟ್. ಇದನ್ನು ನೆನ್ಪಿಟ್ಕೊಂಡಿರಬೇಕು ನೀವು. ಓಕೆ, ನೆಕ್ಸ್ಟ್ ಆಯಿತು. ಇವಾಗ ಏನಾಯಿತು? ಹೈಡ್ರೋಜನ್ ಆಯಿತು. ಹೈಡ್ರೋಜನ್ ಆದಮೇಲೆ ಸೆಕೆಂಡ್ ಒನ್ ಯಾವುದು? ಹೀಲಿಯಂ ತೊಗೊಳ್ಳೋಣ. ಸೊ ಎಷ್ಟು ಹೀಲಿಯಂ ಇದೆ ಇಲ್ಲಿ? 2 ಇದೆ. ನಾನು 2 ಹೀಲಿಯಮ್ನು ಸಪ್ರೇಟಾಗಿ ಈ ಥರ ಬರ್ಕೊತೀನಿ. ಸೊ ನೆಕ್ಸ್ಟ್ ಅಟಾಮಿಕ್ ನಂಬರ್ ಬರೀದಾದರೆ ಏನಿದೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಓಕೆ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಬರ್ಕೊಳ್ಳೋಣ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬರೀದಾದರೆ ಏನಾಗುತ್ತೆ? 2 + 2 = 4 ಆಗುತ್ತೆ ಅಲ್ವಾ. 2 + 2 = 4 ಆಗುತ್ತೆ. ಸೊ ನೆಕ್ಸ್ಟ್ ಏನು ಬರೀಬೇಕು ನಾನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ ಮತ್ತು ಇನ್ನೂ ಒಂದು ಇನ್ಫಾರ್ಮೇಷನ್ ಹೇಳಲಿಲ್ಲ, ಸಾರಿ, ಇಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಲಿಲ್ಲ ಅಲ್ವಾ. ಸೊ ಇಲ್ಲಿ ನೋಡೋಣ, ನೋಡು, ಸಿಗ್ಮಾ 1s ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಎಷ್ಟು ಆಕ್ಯುಪೈ ಆಗ್ಬೋದು? 2 ಅಲ್ವಾ. ಸೊ 2 ಇರೋದ್ರಿಂದ ಇದು ಪೇರಿಡ್ ಆಗಿರುತ್ತೆ. ಸೊ ಪೇರಿಡ್ ಆಗೋದ್ರಿಂದ ಅಂದರೆ ದೇರ್ ಇಸ್ ನೋ ಅನ್ಪೇರಿಡ್ ಎಲೆಕ್ಟ್ರಾನ್ ಅಂತಂದರೆ ಅಲ್ಲಿಗೆ ಏನಿದು? ಡಯಾಮ್ಯಾಗ್ನೆಟಿಕ್. ಓಕೆ, ಡಯಾಮ್ಯಾಗ್ನೆಟಿಕ್ ಇನ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಹೋಗೋಣ, ಹೀಲಿಯಮ್ಗೆ ಹೋಗೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೀತೀರಾ? ಎಷ್ಟಿದೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್? 4 ಇದೆ. ಸೊ ನಾನು ಹೆಂಗೆ ಬರೀತೇನೆ ಅಂದರೆ ಸಿಗ್ಮಾ 1s2 2 ಆಗೋಯಿತು. ನೆಕ್ಸ್ಟು ಸಿಗ್ಮಾ ಸ್ಟಾರ್ ಓಕೆ 1s2. ಸೊ ಟೋಟಲಾಗಿ ಎಷ್ಟಾಯಿತು ನೋಡಿ? 4 ಆಯಿತು ಅಲ್ವಾ. ಸೊ ನೆಕ್ಸ್ಟ್ ಬಾಂಡ್ ಆರ್ಡರ್ ಏನು ಮಾಡ್ತೀನಿ? NB - NA ಓಕೆ / 2 ಹಾಕೋಣ. ಸೊ NB ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಎಷ್ಟಿದೆ? 2 ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ ಎಷ್ಟಿದೆ? 2 ಇದೆ. / 2 ಹಾಕೊಂಡಾಗ ಏನಾಗುತ್ತೆ ನೋಡಿ? 0 / 2 ಅಂತಂದರೆ 0 ಬರುತ್ತೆ. ಸೊ ನಾನು ನಿಮ್ಗೆ ಇಲ್ಲೇ ಹೇಳಿದ್ದೆ, ನಾನು ಬಾಂಡ್ ಆರ್ಡರ್ 0 ಬಂದರೆ ಏನು? ದ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಇಲ್ಲಿ ಮಾಲಿಕ್ಯೂಲ್ ಓಕೆ ಹೀಲಿಯಂ ಮಾಲಿಕ್ಯೂಲ್ ಅಂದರೆ He2 ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್ ಆಗಲ್ಲ. ಓಕೆ, ಈ ಮಾಲಿಕ್ಯೂಲು ನಿಮಗೆ ಎಕ್ಸಿಸ್ಟ್ ಆಗೋದೇ ಇಲ್ಲ. ಓಕೆ, ಅನ್ಸ್ಟೇಬಲ್ ಇದು. ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಲೀಥಿಯಂ ತೊಗೊಳ್ಳೋಣ. ಓಕೆ, ಲೀಥಿಯಂ ತೊಗೊಳ್ಳೋಣ. ಸೊ ಲೀಥಿಯಮಲ್ಲಿ ಮತ್ತೇನು ಮಾಡ್ತೀವಿ? 2 ಲೀಥಿಯಮ್ ಇದೆ, ಬರ್ಕೊತೀನಿ. ನೆಕ್ಸ್ಟ್ ಅಟಾಮಿಕ್ ನಂಬರ್ ಏನು? ಓಕೆ, ಅಟಾಮಿಕ್ ನಂಬರು ಲೀಥಿಯಮ್ದು ಎಷ್ಟಿರುತ್ತೆ? 3 ಇದೆ. ಸೊ ಇಲ್ಲೂ ಸಹ 3 ಇರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟಾಗುತ್ತೆ? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? 3 + 3 = 6 ಅಲ್ವಾ. 6 ಆಗುತ್ತೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ 6 ಆಗುತ್ತೆ. ಹಾಗಾದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೀತೀರಾ? ಸೊ ಸಿಗ್ಮಾ 1s
2 ಓಕೆ. ಸೊ ಬ್ರಾಕೆಟ್ ಹಾಕೋಣ. ನೆಕ್ಸ್ಟ್ ಸಿಗ್ಮಾ 1s ಸ್ಟಾರ್ ಬಾಂಡಿಂಗ್ ಆದಮೇಲೆ ಆಂಟಿ ಬಾಂಡಿಂಗ್ ಬರೀಬೇಕು 2. ನೆಕ್ಸ್ಟು ಅಲ್ಲಿಗೆ ಎಷ್ಟಾಯಿತು 4 ಆಯಿತು. ಇನ್ನೂ 2 ಇದೆ ಅಲ್ವಾ, ಇನ್ನೂ 2 ಇದೆ ಅಂದರೆ ನೆಕ್ಸ್ಟ್ ಯಾವ್ದು ಬರೀಬೇಕು ನಾವು ಸಿಗ್ಮಾ 2s ಓಕೆ 2. ಸೊ ಟೋಟಲಾಗಿ ಎಷ್ಟಾಯಿತು 4 ಆಯಿತು 6 ಆಯಿತು ನೋಡಿ. 2 + 2 ಎಷ್ಟಾಯಿತು 6 ಆಯಿತು. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಬಾಂಡ್ ಆರ್ಡರ್ ಓಕೆ. ಸೊ ಬಾಂಡ್ ಆರ್ಡರ್ ಫಾರ್ಮುಲಾ ಏನು NB - NA ಡಿವೈಡೆಡ್ ಬೈ 2. ಸೊ NB ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಎಷ್ಟಿದೆ 2 + 2 ಎಷ್ಟಿದೆ 4 ಮೈನಸ್ ಆಂಟಿ ಬಾಂಡಿಂಗ್ ಎಷ್ಟಿದೆ 2 ಇದೆ ಡಿವೈಡೆಡ್ ಬೈ 2 ಓಕೆ. ಸೊ ದಟ್ ಈಸ್ 2/2 ಇಟ್ ಈಸ್ ಈಕ್ವಲ್ ಟು 1. ಸೊ ಬಾಂಡ್ ಆರ್ಡರ್ ಏನು ಬಂತು 1 ಬಂತು. ಇನ್ನು ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋಣ ನಾವಿಲ್ಲಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋದಾದರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂತಂದರೆ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್ ಅಂತಂದರೆ ಏನದು ಡಯಾಮ್ಯಾಗ್ನೆಟಿಕ್. ಏನದು ಡಯಾಮ್ಯಾಗ್ನೆಟಿಕ್ ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟು ಓಕೆ ಎಷ್ಟಾಯಿತು ಇವಾಗ ಸಾರಿ ನಂಬರ್ ಕೊಟ್ಟರೆ ಒಳ್ಳೆಯದು 3rd ಆಯಿತು. ನೆಕ್ಸ್ಟ್ 4th ಒನ್ ಹೋಗೋಣ ಓಕೆ. 4th ಒನ್. ಸೊ 4th ಒನ್ ಯಾವುದು ಅಂತಂದರೆ ಬೆರಿಲಿಯಮ್ ಮಾಲಿಕ್ಯೂಲ್ ಓಕೆ. ಸೊ ಏನು ಮಾಡ್ತೀನಿ ಬಿ ಇ ಬರ್ಕೊತೀನಿ ಓಕೆ. ನೆಕ್ಸ್ಟು ಅಟಾಮಿಕ್ ನಂಬರ್ ಬರ್ಕೊಳ್ಳೋಣ. ಸೊ ಬೆರಿಲಿಯಮಲ್ಲಿ ಎಷ್ಟು ಅಟಾಮಿಕ್ ನಂಬರ್ ಇರುತ್ತೆ 4 ಇರುತ್ತೆ. ಸೊ ಎರಡರಲ್ಲೂ ಸಹ 4 4 ಆಯಿತು. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಹಾಗಾದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ 4 + 4 ದಟ್ ಈಸ್ ಈಕ್ವಲ್ ಟು 8. ಟೋಟಲ್ ಎಷ್ಟಾಯಿತು 8 ಆಯಿತು ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಸೊ ಫಸ್ಟು ಸಿಗ್ಮಾ 1s ಓಕೆ. ಸೊ 2 ಅಲ್ಲಿಗೆ 2 ಆಯಿತು ನಮ್ಮದು. ಸಿಗ್ಮಾ 1s ಸ್ಟಾರ್ 2 ಅಲ್ಲಿಗೆ 4 ಎಲೆಕ್ಟ್ರಾನ್ಸ್ ಫಿಲ್ ಆಯಿತು. ನೆಕ್ಸ್ಟ್ ಸಿಗ್ಮಾ 2s ಓಕೆ 2 6 ಎಲೆಕ್ಟ್ರಾನ್ ಫಿಲ್ ಆಯಿತು. ನೆಕ್ಸ್ಟ್ ಸಿಗ್ಮಾ 2s ಸ್ಟಾರ್ 2 ಅಲ್ಲಿಗೆ 8 ಎಲೆಕ್ಟ್ರಾನ್ ಫಿಲ್ ಆಯಿತು ಓಕೆ. ನೆಕ್ಸ್ಟ್ ಏನು ಮಾಡಬೇಕು ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಸೊ ಬಾಂಡ್ ಆರ್ಡರ್ ಇಟ್ ಈಸ್ ಈಕ್ವಲ್ ಟು NB - NA ಡಿವೈಡೆಡ್ ಬೈ 2. NB ಅಂತಂದ್ರೆ ಏನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಓಕೆ. ಎಷ್ಟಿದೆ ನೋಡಿ 2 + 2 ಎಷ್ಟಿದೆ 4 ಇದೆ ಓಕೆ. ಹಂಗೆ ಆಂಟಿ ಬಾಂಡಿಂಗ್ ಎಷ್ಟಿದೆ 2 ಎಷ್ಟಿದೆ 4 ಇದೆ ಡಿವೈಡೆಡ್ ಬೈ 2 ಹಾಕ್ಕೊತೀನಿ 0 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ ಬೆರಿಲಿಯಮು ಡಸ್ ನಾಟ್ ಎಕ್ಸಿಸ್ಟ್ ಓಕೆ ಅಥವಾ ಅನ್ಸ್ಟೇಬಲ್ ಡಸ್ ನಾಟ್ ಎಕ್ಸಿಸ್ಟ್ ಆರ್ ಅನ್ಸ್ಟೇಬಲ್ ಸ್ಟೆಬಿಲಿಟಿನೇ ಇರಲ್ಲ ಅದರಲ್ಲಿ ಓಕೆನಾ ಅನ್ಸ್ಟೇಬಲ್. ಸೊ ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋದಾದರೆ ನೋಡಿ ಎಲ್ಲದರಲ್ಲೂ ಸಹ ಏನಿದೆ 2 2 2 2 ಇದೆ. ಸೊ ಏನಾಗುತ್ತೆ ಇದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ ಓಕೆ. ಎಲ್ಲ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ ಓಕೆ. ನೆಕ್ಸ್ಟು 5th ಒನ್ ಬೋರಾನ್ ಓಕೆ B2. ಸೊ ಎಷ್ಟಿದೆ ಬೋರಾನು 2 ಇದೆ 2 ಇಲ್ಲಿ ಬರ್ಕೊತೀನಿ ನಾನು. ನೆಕ್ಸ್ಟ್ ಏನು ಬರ್ಕೋಬೇಕು ನಮ್ಮ ಸ್ಟೆಪ್ಪಲ್ಲಿ ಅಟಾಮಿಕ್ ನಂಬರ್ ಓಕೆ. ಅಟಾಮಿಕ್ ನಂಬರ್ ಬರೆಯೋಣ. ಸೊ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ ಇಲ್ಲಿ 5 ಇರುತ್ತೆ, ಇಲ್ಲೂ ಸಹ 5 ಇರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟಾಗುತ್ತೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ 5 + 5 ಈಕ್ವಲ್ ಟು 10 ಆಗುತ್ತೆ ಓಕೆ. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ ಓಕೆ. ಸಿಗ್ಮಾ 1s 2 ಓಕೆ ಬ್ರಾಕೆಟ್ ಹಾಕಿ 2 ಬರೆಯೋಣ. ನೆಕ್ಸ್ಟು ಸಿಗ್ಮಾ ಸ್ಟಾರ್ 1s 2 4 ಆಯಿತು. ಸಿಗ್ಮಾ 2s ಓಕೆ 2. ನೆಕ್ಸ್ಟು ಸಿಗ್ಮಾ ಸ್ಟಾರ್ 2s ಎಷ್ಟಾಯಿತು 2 ಆಯಿತು. ಟೋಟಲಾಗಿ 8 ಆಯಿತು. ಇವಾಗ ಓಕೆ ಇನ್ನೆಷ್ಟು ಉಳ್ಕೊಂತು 2 ಉಳ್ಕೊಂತು ಅಲ್ವಾ. ಟಿಲ್ ನೈಟ್ರೋಜನ್ ತನಕನೂ ಸಹ ಏನು ಬರಿಬೇಕು ಇಲ್ಲಿ ಹೇಳಿದ್ದೆ ಅಲ್ವಾ ನಾನು ನಿಮಗೆ. ಸೊ ನೈಟ್ರೋಜನ್ವರೆಗೆ ಏನು ಬರಿಬೇಕು ಫಸ್ಟ್ ಯಾವ್ದು ಬರಿಬೇಕು ನಾವು ಪೈ ಬರಿಬೇಕು ಓಕೆ. ಅದಾದಮೇಲೆ ಸಿಗ್ಮಾ ಬರಿತೀವಿ ಅಂತಂದರೆ ಇವಾಗ ಸೊ ಇಲ್ಲೇನು ಮಾಡಬೇಕು ನಾವು ಫಸ್ಟು ಪೈ ಬರಿಬೇಕು ಓಕೆ. ಸೊ ಪೈ 2p ಓಕೆ ಎಕ್ಸ್ ಈಕ್ವಲ್ ಟು ಪೈ 2p ಓಕೆ. ಪೈ 2p ಎಕ್ಸ್ ಆಯ್ತಲ್ವಾ. ಸೊ ವೈ ಸೊ ಎಷ್ಟು ಎಲೆಕ್ಟ್ರಾನ್ ಉಳ್ಕೊಂತು 2 3 4 5 6 7 8 9 10 ಓಕೆ 10 ಎಲೆಕ್ಟ್ರಾನ್ಸ್ ಆಯಿತು. ಸೊ ನೆಕ್ಸ್ಟು ಬಾಂಡಿಂಗ್ ಪ್ರಾಪರ್ಟಿ ನೋಡೋಣ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋದಾದರೆ ಇಲ್ಲಿ ನೋಡಿ ಬಾಂಡ್ ಆರ್ಡರ್ ಫಸ್ಟ್ ಫೈಂಡ್ ಔಟ್ ಮಾಡಬೇಡ ಅಲ್ವಾ. ಫಸ್ಟ್ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋಣ. ಬಾಂಡ್ ಆರ್ಡರ್ ಸೊ ಫಾರ್ಮುಲಾ ಬರೀತಾನೇ ಇರಿ. ಏನಾಗುತ್ತೆ ಅಂತಂದರೆ ಎಕ್ಸಾಮಲ್ಲಿ ಬರೆಯೋ ನೆಸಸರಿ ಇರಲ್ಲ, ಬಟ್ ಇಲ್ಲಿ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ ನಮ್ಗೆ ಎಷ್ಟು ಬರೀತೀವಿ ಅಷ್ಟು. ಸೊ NB - NA ಡಿವೈಡ್ ಬೈ 2 ಇದೆ. ಸೊ ಇನ್ನೂ ಒಂದು ಸಿಂಪಲಾಗಿ ಹೇಳೋದಾದರೆ ನೋಡಿ ಇವಾಗ ಇಲ್ಲೂ
ಇಲ್ಲೇನಾಗಿದೆ ಬಾಂಡಿಂಗ್ ಇದೆ, ಇಲ್ಲ ಆಂಟಿ ಬಾಂಡಿಂಗ್ ಇದೆ, ಸೇಮ್ ಇದೆ ಅಲ್ವಾ ಎಲೆಕ್ಟ್ರಾನು. ಸೊ ಇದನ್ನು ನೀವು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು, ಕನ್ಸಿಡರ್ ಮಾಡೋಂಗೆ ಇಲ್ಲ ಬಾಂಡ್ ಆರ್ಡರ್ಗೆ. ಸೊ ಮತ್ತೆ ನೋಡಿ ಇಲ್ಲೂ ಸಹ ಏನಾಗಿದೆ ನೋಡಿ 2s ಇದೆ, ಎರಡು ಎಲೆಕ್ಟ್ರಾನ್ ಇದೆ, ಇದು ಕ್ಯಾನ್ಸಲ್ ಆಗುತ್ತೆ. ಲಾಸ್ಟ್ ಬರಿಬೇಕಾದ್ರೆ ನೋಡಿ ಬಾಂಡಿಂಗಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ 2, ಆಂಟಿ ಬಾಂಡಿಂಗಲ್ಲಿ 0 ಡಿವೈಡೆಡ್ ಬೈ 2 ಇಟ್ ಈಸ್ ಈಕ್ವಲ್ ಟು 2/2 ದಟ್ ಈಸ್ ಈಕ್ವಲ್ ಟು 1 ಅಂತಲೂ ಬರಿಬೋದು. ಇಲ್ಲ ನಾನು ಫಸ್ಟ್ ಅಂತಲೇ ಬರಿತೀನಿ, ನಾನು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಹಂಗೆ ಬರ್ಕೋಬೋದು. ಸೊ ಎಷ್ಟಿದೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ 2. ಓಕೆ, ಸೊ 6 ಅಂತ ಹಾಕ್ತೀನಿ ಇಲ್ಲಿ. ಓಕೆ, 2 + 2 ಎಷ್ಟಿದೆ 4 + 2 ಎಷ್ಟು 6 ಮೈನಸ್ ಇನ್ನು ನೆಕ್ಸ್ಟು ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ ನೋಡಿ 2 + 2 ಎಷ್ಟು 4. ಓಕೆ, 4 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 2/2 ದಟ್ ಈಸ್ ಈಕ್ವಲ್ ಟು 1. ಸೊ ಬಾಂಡ್ ಆರ್ಡರ್ ಏನು ಬಂತು ನೋಡಿ 1 ಬಂತು. ಸೊ ಹಿಂಗೆ ಮಾಡಿದ್ರು 1 ಬರುತ್ತೆ, ಹಿಂಗೆ ಮಾಡಿದ್ರು 1 ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋದಾದರೆ ನೋಡಿ, ಸೊ ಎಲ್ಲದರಲ್ಲೂ 2 ಇದೆಯಲ್ಲ ಮ್ಯಾಮ್. ಸೊ ಇದು ಏನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ಬೋದು. ಇಲ್ಲ, ಇದು ಡಯಾಮ್ಯಾಗ್ನೆಟಿಕ್ ಅಲ್ಲ, ಇದು ಪ್ಯಾರಾಮ್ಯಾಗ್ನೆಟಿಕ್. ಯಾಕೆ ಪ್ಯಾರಾಮ್ಯಾಗ್ನೆಟಿಕ್ ಅಂತಂದರೆ ನೋಡಿ, ಸೊ ಇದು ಓಕೆ 1 ಆರ್ಬಿಟಲ್ ಇದೆ, 2 ಆಕ್ಯುಪೈ ಇದೆ, ಇದು 1 ಆರ್ಬಿಟಲ್ ಇದೆ, 2 ಇದು 1, ಬಟ್ ಇಲ್ಲಿ 2 ಆರ್ಬಿಟಲ್ ಇದೆ ಅಲ್ವಾ, 2 ಆರ್ಬಿಟಲ್ ಇದೆ. ಸೊ 2 ಎಲೆಕ್ಟ್ರಾನ್ ಇದೆ. ಈ 2 ಎಲೆಕ್ಟ್ರಾನ್ ಏನಾಗುತ್ತೆ ಅಂದರೆ 1 ಎಲೆಕ್ಟ್ರಾನು π2pxಗೆ ಹೋದರೆ 1 ಎಲೆಕ್ಟ್ರಾನ್ ಏನಾಗುತ್ತೆ π2pyಗೆ ಬರುತ್ತೆ. ಸೊ ಇಲ್ಲೇನಾಯಿತು ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆಯಿತು ಅಲ್ವಾ. ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆದರೆ ಇದನ್ನು ಏನಂತ ಕರಿತೀವಿ ನಾವು ಪ್ಯಾರಾಮ್ಯಾಗ್ನೆಟಿಕ್. ಏನಂತ ಕರಿತೀವಿ ಪ್ಯಾರಾಮ್ಯಾಗ್ನೆಟಿಕ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ಇದ್ಯಾವುದು ಬೋರಾನ್ ಆಯ್ತಲ್ವ 5 6. ನೆಕ್ಸ್ಟ್ 6th ಒನ್ ಯಾವುದು ಕಾರ್ಬನ್ C2. ಓಕೆ, ಸೊ ಕಾರ್ಬನ್ ನೆಕ್ಸ್ಟ್ ಅಟಾಮಿಕ್ ನಂಬರ್ ಬರೆಯೋಣ. ಓಕೆ, ಅಟಾಮಿಕ್ ನಂಬರ್ ಎಷ್ಟು ಕಾರ್ಬನ್ಗೆ 6. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟಾಗಿತ್ತು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು 6 + 6 ಈಕ್ವಲ್ ಟು 12. ಇನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಿಂಗೆ ಬರೆಯೋದು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಸ್ಟೇ ಗೊತ್ತಿದೆ, ಸಿಗ್ಮಾ 1s ಸೇಮ್ ಇರುತ್ತೆ, ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ ಸಿಗ್ಮಾ ಓಕೆ 1s * 2 ಅಲ್ಲೂ ಚೇಂಜಸ್ ಇರಲ್ಲ. ನೆಕ್ಸ್ಟ್ ಸಿಗ್ಮಾ 2s. ಓಕೆ, ಸಿಗ್ಮಾ 2s2 ನೆಕ್ಸ್ಟ್ ಸಿಗ್ಮಾ * 2s2. ಸೊ ಇಲ್ಲೇನು ಮಾಡ್ತೀವಿ, ಫಸ್ಟ್ ಯಾವುದನ್ನು ಫಿಲ್ ಮಾಡಬೇಕು, ಟೋಟಲಾಗಿ 8 ಆಯಿತು. ಫಸ್ಟ್ ಏನು ಫಿಲ್ ಮಾಡಬೇಕು π2p. ಓಕೆ, 2px ಈಕ್ವಲ್ ಟು π2py. ಇನ್ನು ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗಬೇಕು ನೋಡಿ 8 ಆಗಿದೆ, ಇನ್ನು 4 ಎಲೆಕ್ಟ್ರಾನ್ ಇದೆ, ಆ 4 ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಬಾಂಡ್ ಆರ್ಡರು ಸೊ 2 ಮೆಥಡ್ ಇದೆ ಅಂತ ಹೇಳಿದ್ದೆ. ಫಸ್ಟ್ ಫಾರ್ಮುಲಾ ಬರ್ಕೊಬೋಣ, NB - NA ಡಿವೈಡೆಡ್ ಬೈ 2. ಒಂದು ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಬಾಂಡಿಂಗ್ ಆಂಟಿ ಬಾಂಡಿಂಗು ಸೇಮ್ ಎಲೆಕ್ಟ್ರಾನ್ ಇದ್ದಾಗ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು ಬಾಂಡಿಂಗಲ್ಲಿ ಎಷ್ಟು ಉಳ್ಕೊಂತು 4. ಸೊ 4 - 0 ಡಿವೈಡೆಡ್ ಬೈ 2 ಇಟ್ ಈಸ್ ಈಕ್ವಲ್ ಟು 4/2. ಓಕೆ, ಅಂದರೆ 2 ಬಂತು. ಓಕೆ, 2 ಈ 2 ಏನು ಇಂಡಿಕೇಟ್ ಮಾಡುತ್ತೆ ನೋಡಿ 2 ಬಾಂಡ್ ಇದೆ ಅಂತ. ಕಾರ್ಬನ್ ನಡುವೆ ಯಾವ ಬಾಂಡ್ ಇದೆ, ಡಬಲ್ ಬಾಂಡು, 2 ಬಾಂಡ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇನ್ನೂ ಒಂದು ಮೆಥಡ್ ಏನು ಅಂತಂದರೆ, ಸೊ 2 + 2 4 + 4 8 ಮೈನಸ್ 2 + 2 4. ಓಕೆ, ಟೋಟಲ್ ಎಷ್ಟಿದೆ ಅದನ್ನೆಲ್ಲನೂ ಸಹ ಬರ್ಕೊಳ್ಳೋದು. ಸೊ ಏನಾಗುತ್ತೆ ಇಲ್ಲಿ 4 ಡಿವೈಡೆಡ್ ಬೈ 2 ಇಟ್ ಈಸ್ ಈಕ್ವಲ್ ಟು 2. ಸೇಮ್ ಬರುತ್ತೆ, ಏನು ಚೇಂಜಸ್ ಇರಲ್ಲ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು. ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಾಯಿತು. ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬೇಕು. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಬೇಕು. ಸೊ 2 ಕಂಪ್ಲೀಟ್ಲಿ ಏನಾಗಿದೆ ಪೇರ್ಡ್ ಆಗಿದೆ, ಇದು 2 ಇದೆ ಪೇರ್ಡ್ ಆಗಿದೆ, ಇದು ಪೇರ್ಡ್, ಇಲ್ಲಿ 4 ಇದೆ. ಸೊ ಇಲ್ಲೂ ಏನಾಗಿದೆ ಪೇರ್ಡ್ ಆಗಿದೆ, ಯಾಕೆಂದರೆ ಇಲ್ಲೂ 2 ಬರುತ್ತೆ, ಇಲ್ಲೂ 2 ಬರುತ್ತೆ ಅಲ್ವಾ. ಸೊ ಇದು ಸಹ ಅಲ್ಲಿ ಏನಿದೆ ನಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇಲ್ಲ. ಓಕೆ, ಎಲ್ಲ ಎಲೆಕ್ಟ್ರಾನ್ ಏನಾಗಿದೆ ಪೇರ್ಡ್ ಆಗಿದೆ. ಸೊ ಇದನ್ನು ಏನಂತ ಕರಿತೀವಿ ನಾವು ಡಯಾಮ್ಯಾಗ್ನೆಟಿಕ್. ಓಕೆ, ಡಯಾಮ್ಯಾಗ್ನೆಟಿಕ್. ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ಅಲ್ಲಿಗೆ ಎಷ್ಟಾಯಿತು ನೋಡಿ 6th ಒನ್ ಆಯಿತು ಅಲ್ವಾ. ನೆಕ್ಸ್ಟ್ 7th ಒನ್ಗೆ ಹೋಗೋಣ. 7th ಒನ್. ಸೊ ನನಗೆ ಕಾರ್ಬನ್ ಆದ ತಕ್ಷಣ ಏನು ಬರುತ್ತೆ, ನೀವು ಒಂದು ಸರಿ ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ಫಸ್ಟು ಆಟಮ್ಸ್ ಇನ್ನು ಗ್ರೂಪ್ ಬರುತ್ತಲ್ಲ, ಗ್ರೂಪಲ್ಲಿ ಫಸ್ಟ್ ಆಟಮ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಏನು ಬರುತ್ತೆ ನೈಟ್ರೋಜನ್ N2 ಅಂತ ತೊಗೊಳ್ಳೋಣ. ಓಕೆ, ಸೊ ಎಷ್ಟು ನೈಟ್ರೋಜನ್ ಇದೆಯಪ್ಪ 2 ನೈಟ್ರೋಜನ್ ಡಿವೈಡ್ ಮಾಡಿ ಬರ್ಕೊತೀನಿ. ನೆಕ್ಸ್ಟ್ ಅಟಾಮಿಕ್ ನಂಬರ್ ಬರ್ಕೊಳ್ಳೋಣ. ಅಟಾಮಿಕ್ ನಂಬರ್ ಎಷ್ಟಿರುತ್ತೆ ನೈಟ್ರೋಜನ್ಗೆ 7. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಹಾಗಾದರೆ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ 7 + 7 ಎರಡನ್ನೂ ಸಹ ಆ್ಯಡ್ ಮಾಡ್ಕೊತೀನಿ 14 ಆಗುತ್ತೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಲ್ವ ನಾನು. ಹೇಗೆ ಬರಿಬೇಕು, ಫಸ್ಟು ಸಿಗ್ಮಾ 1s ಬರಿತೀನಿ 2. ನೆಕ್ಸ್ಟು ಸಿಗ್ಮಾ 1s ಸ್ಟಾರ್ ಆಂಟಿ ಬಾಂಡಿಂಗ್ ಬರ್ಕೋಬೇಕು, ಮತ್ತೆ 2, ಮತ್ತೆ ಸಿಗ್ಮಾ. ಓಕೆ, ಸಿಗ್ಮಾ 2s 2. ಒಂದೊಂದು ಸರಿ ಏನು ಮಾಡ್ತೀವಿ ಅಂತಂದರೆ ಈ ಸಿಗ್ಮಾ 1s ಅದ್ರ ಬದಲು ಕೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕೆ, ದಿಸ್ ಇಸ್ ಕೆ ಸ್ಟಾರ್ ಅಂತ ಬರ್ಕೊತೀವಿ ನಾವು. ಓಕೆನಾ. ಸೊ ನೆಕ್ಸ್ಟ್ ಸಿಗ್ಮಾ 2s
ಸಿಗ್ಮಾ 2s ಸ್ಟಾರ್ 2. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇವಾಗ ಏನಾಗುತ್ತೆ ಟಿಲ್ ನೈಟ್ರೋಜನ್ ಇಲ್ಲಿವರೆಗೂ ಸಹ ಫಸ್ಟ್ ಯಾವ್ದು ಫಿಲ್ ಆಗಬೇಕು, ಪೈ. ಸೊ 2p x ಈಕ್ವಲ್ ಟು ಓಕೆ ಪೈ 2p y ಟೋಟಲಾಗಿ ಎಷ್ಟು 4. ಸೊ ಎಷ್ಟು ಫಿಲ್ ಆಯ್ತು ಇವಾಗ 4 5 6 7 8 9 10 11 12 ಆಯಿತು. ಇನ್ನು ಎಷ್ಟು ಉಳ್ಕೊಂಡಿದೆ, 2 ಉಳ್ಕೊಂಡಿದೆ ಅಲ್ವಾ. ಆ 2 ಎಲ್ಲಿಗೆ ಹೋಗುತ್ತೆ, ಸಿಗ್ಮಾ 2pz. ಓಕೆ, ಸೊ 2 ಟೋಟಲಾಗಿ ಎಷ್ಟಾಯಿತು 14 ಆಯಿತು. ನೆಕ್ಸ್ಟ್ ಇವಾಗ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಬರ್ಕೊಳ್ಳೋಣ, NB - NA ಡಿವೈಡೆಡ್ ಬೈ 2. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಇದು ಕ್ಯಾನ್ಸಲ್ ಆಗುತ್ತೆ. ಈ ಮೆಥಡ್ ಯೂಸ್ ಮಾಡ್ಕೋಬೋದು. ಬಾಂಡಿಂಗು ಆಂಟಿ ಬಾಂಡಿಂಗ್ ಎರಡರಲ್ಲೂ ಸಹ ಸೇಮ್ ಎಲೆಕ್ಟ್ರಾನ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. 2s ಸಹ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಸೇಮ್ ಇದೆ 2 2 ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಂಡಿದ್ದೇನು ಬಾಂಡಿಂಗಲ್ಲಿ 4 5 6 0 ಓಕೆ ಡಿವೈಡ್ ಬೈ 2. ಅಲ್ಲಿಗೇನಾಗುತ್ತೆ 6/2 ಈಕ್ವಲ್ ಟು 3. ಸೊ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೋಡಿ, ನೈಟ್ರೋಜನು ಮತ್ತು ನೈಟ್ರೋಜನ್ ಮಧ್ಯ ಟ್ರಿಬಲ್ ಬಾಂಡ್ ಪ್ರೆಸೆಂಟ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಅದು ಬಾಂಡ್ ಆರ್ಡರಿಂದ ಬರೋ ಇನ್ಫಾರ್ಮೇಷನು. 0 ಇದ್ದರೆ ಏನು, ಡಸ್ ನಾಟ್ ಎಕ್ಸಿಸ್ಟ್ ಆರ್ ಅನ್ಸ್ಟೇಬಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ಇನ್ನೂ ಒಂದು ಮೆಥಡ್, ಇದರಲ್ಲಿ ಇನ್ನೊಂದು ಮೆಥಡ್ ಇದೆ ಅಲ್ವಾ, ನಿಮ್ಗೆ ಇದು ಅರ್ಥ ಆಗದೆ ಇದ್ದರೆ ನಾನು ಹೇಳಿದ್ದೆ ಅಲ್ವಾ. ಸೊ ಟೋಟಲಾಗಿ ಎಷ್ಟಿದೆ ಎಲೆಕ್ಟ್ರಾನ್ಸ್ ಅಂತ ನೋಡ್ಕೋಬೇಕು. ಅದರಲ್ಲಿ ಬಾಂಡಿಂಗಲ್ಲಿ ಟೋಟಲಾಗಿ ಎಷ್ಟಿದೆ ಬಾಂಡಿಂಗಲ್ಲಿ 2. ಓಕೆ 2 4 ಓಕೆ 4 + 4 ಎಷ್ಟಾಯಿತು 8 10. ಓಕೆ 10 ಇದೆ ಮೈನಸ್ ನೆಕ್ಸ್ಟು ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ 2. ಓಕೆ 2 ಎಷ್ಟಿದೆ 4 ಆಯಿತು. ಓಕೆ 4 ಡಿವೈಡೆಡ್ ಬೈ 2 ಆರ್ ಅಥವಾ ಎರಡರಲ್ಲಿ ಯಾವ ಮೆಥಡ್ ಆದರೂ ಯೂಸ್ ಮಾಡ್ಬೋದು. ಸೊ 6 ಡಿವೈಡೆಡ್ ಬೈ 2 ದಟ್ ಇಸ್ ಈಕ್ವಲ್ ಟು 3. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಬೇಕು ನನಗೆ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಅಲ್ವಾ ನಾನು ಹೇಳಬೇಕಾಗಿರೋದು. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ತೊಗೊಂಡ್ರೆ ಓಕೆ ಇಲ್ಲಿ ನೋಡೋಣ. ಇದು ನೋಡಿ 2 ಇದೆ. ಸೊ ಏನು, ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಇದು 2 ಪೇರ್ಡ್ ಆಗಿದೆ, ಇದು 2 ಪೇರ್ಡ್ ಆಗಿದೆ, ಇದು 2 ಪೇರ್ಡ್ ಆಗಿದೆ, ಇಲ್ಲಿ 4 ಇದೆ, ಸೊ ಪೇರ್ಡ್ ಆಗಿದೆ, ಇದು ಸಹ 2 ಇದೆ ಪೇರ್ಡ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್. ಸೊ ಏನಾಗುತ್ತೆ, ಇದು ಡಯಾಮ್ಯಾಗ್ನೆಟಿಕ್. ಏನು ಬರುತ್ತೆ ಇಲ್ಲಿ, ಡಯಾಮ್ಯಾಗ್ನೆಟಿಕ್ ಬರುತ್ತೆ. ಓಕೆ, ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ನೆಕ್ಸ್ಟ್ ಏನು ಅಂತಂದರೆ ಓಕೆ 7 ಆಯಿತು ಅಲ್ವಾ. 8th ಒನ್ ಆಕ್ಸಿಜನ್ ಮಾಲಿಕ್ಯೂಲ್ ತೊಗೊಂಡು. ಸೊ ಆಕ್ಸಿಜನ್ ಮಾಲಿಕ್ಯೂಲ್ ತೊಗೊಂಡಾಗ ಎಷ್ಟು ಆಕ್ಸಿಜನ್ ಇದೆ, 2 ಆಕ್ಸಿಜನ್ ಇದೆ. ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, 8 ಇರುತ್ತೆ. ಸೊ 8 ಬರ್ಕೊತೀನಿ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ. ಸೊ 8 + 8 ಮಾಡಿಕೊಂಡಾಗ ಎಷ್ಟು ಬರುತ್ತೆ ನಮಗೆ 16 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು. ಸೊ ಸಿಗ್ಮಾ 1s ಓಕೆ. ಸೊ ಸಿಗ್ಮಾ 1s 2 ಮತ್ತು ಸಿಗ್ಮಾ 1s ಸ್ಟಾರ್ 2. ನೆಕ್ಸ್ಟು ಸಿಗ್ಮಾ 2s ಓಕೆ 2 ಮತ್ತು ಸಿಗ್ಮಾ 2s ಸ್ಟಾರ್ 2. ಇಲ್ಲಿವರೆಗೂ ಏನೂ ಚೇಂಜಸ್ ಇಲ್ಲ. ಬಟ್ ಇದು ನೈಟ್ರೋಜನ್ ಆದಮೇಲೆ ಆಕ್ಸಿಜನ್ ಬರೋದ್ರಿಂದ ಕೆಲವು ಚೇಂಜಸ್ ಹೇಳಿದ್ದೆ ನಾನು. ಫಸ್ಟ್ ಯಾವ್ದು ಫಿಲ್ ಆಗುತ್ತೆ, ಸಿಗ್ಮಾ 2pz ಓಕೆ 2. ಅದಾದಮೇಲೆ ಓಕೆ ಪೈ 2px ಈಕ್ವಲ್ ಟು ಪೈ 2py. ಸೊ ಟೋಟಲಾಗಿ 4 ಫಿಲ್ ಆಗುತ್ತೆ. ಓಕೆ, ಇದಾದಮೇಲೆ ಮತ್ತೆ ಯಾವ್ದು ಫಿಲ್ ಆಗುತ್ತೆ, ಪೈ 2px ಈಕ್ವಲ್ ಟು ಪೈ 2py. ಓಕೆ, ಓವರಾಲ್ ಹಾಕಿ ಸ್ಟಾರ್ ಹಾಕ್ತೀನಿ ನಾನು. ಇಲ್ಲಿ 2 ಎಲೆಕ್ಟ್ರಾನ್. ಇವಾಗ ಕೌಂಟ್ ಮಾಡಿಬೇಕಾದ್ರೆ 2 + 2 4 5 6 7 8 9 10 10 + 4 14 14 + 2 ಎಷ್ಟಾಯಿತು 16 ಎಲೆಕ್ಟ್ರಾನ್ ಆಯಿತು. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ಥರ ಬರೀತೀರ. ಇನ್ನು ನೆಕ್ಸ್ಟ್ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಸೊ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಹೇಳಿದ್ದೆ ನಾನು, ಬಾಂಡಿಂಗು ಆಂಟಿ ಬಾಂಡಿಂಗ್ ಸೇಮ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಸೊ 1s ಕ್ಯಾನ್ಸಲ್ ಆಯಿತು, 2s ಸಹ ಕ್ಯಾನ್ಸಲ್ ಆಗೋಯ್ತು ಇಲ್ಲಿ. ಸೊ ಉಳ್ಕೊಂಡಿದ್ದೇನು ಅಂತಂದರೆ ಇವಾಗ ನೋಡಿ 2pzಗೆ ಇನ್ನೊಂದು ಆಂಟಿ ಬಾಂಡಿಂಗ್ ಇಲ್ಲ ಅಲ್ವಾ, ಅಲ್ಲಿಗೆ ಕೌಂಟಿಂಗ್ ತೊಗೊತೀವಿ. 2 ಆಯಿತು. ಸೊ 2 + 4 ಎಷ್ಟಾಯಿತು 6. ಫಸ್ಟ್ ಫಾರ್ಮುಲಾ ಬರ್ಕೊಬೋಣ ಅಲ್ವಾ ನಾವು. ಸೊ ಫಸ್ಟು NB - NA ಡಿವೈಡೆಡ್ ಬೈ 2 ಅಂತ ಬರ್ಕೊಳ್ಳೋಣ. ಸೊ ಎಷ್ಟಾಯಿತು ಇಲ್ಲಿಗೆ 6 - 2 ಡಿವೈಡೆಡ್ ಬೈ 2. ನೋಡಿ 2 ಆಂಟಿ ಬಾಂಡಿಂಗಲ್ಲಿದೆ. ಸೊ ನೆಕ್ಸ್ಟು ಏನಾಗುತ್ತೆ ಅಂತಂದರೆ 4 ಡಿವೈಡೆಡ್ ಬೈ 2 ಅಂತಂದರೆ 2 ಏನು ಇಂಡಿಕೇಟ್ ಮಾಡುತ್ತೆ, ಆಕ್ಸಿಜನ್ ಮಧ್ಯೆ ಯಾವ ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ. ಓಕೆನಾ. ಸೊ ನೆಕ್ಸ್ಟು ಈ ಮೆಥಡ್ ಅಲ್ಲ ಅಂತಂದರೆ ಇನ್ನೊಂದು ಮೆಥಡ್ ಯಾವುದು ಯೂಸ್ ಮಾಡ್ಬೋದು, ಓವರಾಲ್ ಕೌಂಟ್ ಮಾಡ್ಕೋಬೇಕು ಇವಾಗ ನಾವು. 2 + 2 ಎಷ್ಟಾಯಿತು 4 4 + 2 6 6 + 4 ಎಷ್ಟಾಯಿತು 10. ಓಕೆ, 10 ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಇದೆ, ಅಂದರೆ ಸ್ಟಾರ್ ಇಲ್ಲದೆ ಇರೋದ್ರಲ್ಲಿದೆ. ಸೊ ನೆಕ್ಸ್ಟ್ ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ ಅಂತಂದರೆ 2 + 2 ಎಷ್ಟಾಯಿತು 4 4 + 2 ಎಷ್ಟಾಯಿತು 6. ಸೊ 6 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2 2.
ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೆಕ್ಸ್ಟ್ ಏನು ನೋಡಬೇಕು ನಾವು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋದಾದರೆ ನೋಡಿ, ಸೊ 2 ಇದೆ ಪೇರಿಡ್, 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 ಇಲ್ಲಿ 4 ಇದೆ, ಸೊ ಇದು ಪೇರಿಡ್. ಬಟ್ ಇಲ್ಲಿ ಏನಾಗಿದೆ, ಆಂಟಿ ಬಾಂಡಿಂಗಲ್ಲಿ 2 ಇದೆ, ಇಲ್ಲಿ 2 ಆರ್ಬಿಟಲ್ ಇದೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಒಂದೊಂದು ಆರ್ಬಿಟಲಲ್ಲೂ ಸಹ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ, ಅಂದರೆ ಅನ್ಪೇರಿಡ್ ಎಲೆಕ್ಟ್ರಾನ್ ಏನಾಗಿದೆ ಪ್ರೆಸೆಂಟ್ ಇದೆ. ಸೊ ಇಲ್ಲಿ ಏನು ಬರಿತೀವಿ ನಾವು, ಪ್ಯಾರಾಮ್ಯಾಗ್ನೆಟಿಕ್. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಇದೆಷ್ಟನೇ ಎಕ್ಸಾಂಪಲ್ ಆಯಿತು, ಸೊ 8 ಆಯಿತು. ನೆಕ್ಸ್ಟು 9 ತೊಗೊಳ್ಳೋಣ. ಓಕೆನಾ. ನೆಕ್ಸ್ಟು 9th ಒನ್ನು ಫ್ಲೋರಿನ್. ಸೊ ಎಷ್ಟು ಫ್ಲೋರಿನ್ ಇದೆ, 2 ಫ್ಲೋರಿನ್ ಇದೆ. ವಾಟ್ ಇಸ್ ದ ಅಟಾಮಿಕ್ ನಂಬರ್, ಅಟಾಮಿಕ್ ನಂಬರ್ ಎಷ್ಟು, ಓಕೆ 9 ಮತ್ತು 9. ಸೊ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು, ಓಕೆ 9 + 9 18. ನೆಕ್ಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ, ಸೊ ಆಕ್ಸಿಜನ್ ಆದಮೇಲೆ ಅಂತ ಇದು ಆಕ್ಸಿಜನ್ ಥರನೇ ಬರುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು. ಸೊ ಸಿಗ್ಮಾ 1s ಫಸ್ಟ್ ಫಿಲ್ ಆಗುತ್ತೆ. ಓಕೆ. ನೆಕ್ಸ್ಟು ಸಿಗ್ಮಾ 1s ಸ್ಟಾರ್, ಇದರಲ್ಲೆಲ್ಲ ಏನು ಚೇಂಜಸ್ ಇರಲ್ಲ. ನೆಕ್ಸ್ಟ್ ಸಿಗ್ಮಾ 2s ಫಸ್ಟ್ ಆಗುತ್ತೆ. ನೆಕ್ಸ್ಟ್ ಸಿಗ್ಮಾ 2s ಸ್ಟಾರ್. ಓಕೆ. ಸೊ ಏನಾಯಿತು, ಇಲ್ಲಿವರೆಗೂ ಸೇಮ್ ಬಂತು. ಇವಾಗ ಚೇಂಜಸ್ ಏನು ಅಂದರೆ ನೈಟ್ರೋಜನ್ಗೂ ಮತ್ತು ಈ ಫ್ಲೋರಿನ್ಗೂ, ನೈಟ್ರೋಜನ್ಗೂ ಆಕ್ಸಿಜನು ಫ್ಲೋರಿನ್ ಒಂದೇ ಥರ ಬರುತ್ತೆ. ಫಸ್ಟ್ ಏನು ಬರುತ್ತೆ, ಸಿಗ್ಮಾ 2pz, ಓಕೆ 2. ಅದಾದಮೇಲೆ ಏನಾಗುತ್ತೆ ಪೈ 2px ಮತ್ತು ಪೈ 2py. ಸೊ ಟೋಟಲಾಗಿ ಎಷ್ಟು ಬರಿಬೋದು, ಇಲ್ಲಿ 4 ಎಲೆಕ್ಟ್ರಾನ್ ಬರಿಬೋದು. ಅದಾದಮೇಲೆ ಏನಾಗುತ್ತೆ ಪೈ 2px = ಪೈ 2py. ಸೊ ಸ್ಟಾರ್ ಹಾಕ್ತೀನಿ, ಆಂಟಿ ಬಾಂಡಿಂಗ್ ಇದು. ಓಕೆ. ಆಂಟಿ ಬಾಂಡಿಂಗ್ ಎಷ್ಟು ಎಲೆಕ್ಟ್ರಾನ್ ಬರೀತೀನಿ, 4. ಇವಾಗ ಕೌಂಟ್ ಮಾಡಿ ನೋಡಿ. ಓಕೆ. ಇಲ್ಲಿ 2 ಎಲೆಕ್ಟ್ರಾನ್ ಸ್ಟಾರ್ ಬರಿಬೇಕಿಲ್ಲಿ. ಸೊ ಇಲ್ಲೂ ಸಹ 2 ಎಲೆಕ್ಟ್ರಾನ್. ಸೊ ಟೋಟಲಾಗಿ ಎಷ್ಟಾಯಿತು ನೋಡಿ, 2 + 2 4, 4 + 2 ಎಷ್ಟು 6, 6 + 2 ಎಷ್ಟು 8, 8 + 2 ಎಷ್ಟು 10, 10 + 4 14, 14 + 4 18 ಎಲೆಕ್ಟ್ರಾನ್ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಸೊ ಬಾಂಡ್ ಆರ್ಡರ್ ನಿಮ್ಗೆ ಹೇಳಿದೆ 1s ಮತ್ತು 1s ಕ್ಯಾನ್ಸಲ್ ಆಗುತ್ತೆ. ಯಾಕೆಂತಂದರೆ ಸೇಮ್ ಇದೆ, ಬಟ್ ಒಂದು ಬಾಂಡಿಂಗಲ್ಲಿದೆ, ಇನ್ನೊಂದು ಆಂಟಿ ಬಾಂಡಿಂಗಲ್ಲಿದೆ. ನೆಕ್ಸ್ಟ್ 2s ಸಹ ಸೇಮ್ ಎಲೆಕ್ಟ್ರಾನ್ಸ್ ಇದೆ. ಸೊ 2 ಎಲೆಕ್ಟ್ರಾನ್ಸ್ ಇದೆ ಎರಡರಲ್ಲೂ, ಒಂದು ಬಾಂಡಿಂಗಲ್ಲಿದೆ, ಇನ್ನೊಂದು ಆಂಟಿ ಬಾಂಡಿಂಗಲ್ಲಿದೆ. ಸೊ ಅದು ಸಹ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ನಿಮಗೆ. ಸೊ ನೆಕ್ಸ್ಟು ಇಲ್ಲಿಂದ ಏನು ಮಾಡ್ತೀವಿ, ಕೌಂಟಿಂಗ್ ತೊಗೊಳ್ಳೋಣ ನಾವು. ಸೊ ಬಾಂಡಿಂಗಲ್ಲಿ ಎಷ್ಟಿದೆ ನೋಡಿ, 2 + 4 ಎಷ್ಟಾಯ್ತು ಅಲ್ಲಿಗೆ 6. ಓಕೆ. ಫಾರ್ಮುಲಾ ಬರ್ಕೊಳ್ಳೋಣ, NB - NA / 2. ಟೋಟಲಾಗಿ 6 ಮೈನಸ್ ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ ನೋಡಿ, 4 / 2. ಅಲ್ಲಿಗೆ ಏನು ಬರುತ್ತೆ ನೋಡಿ, 2 / 2 1. ಸೊ FF ಮಧ್ಯೆ ಯಾವ ಥರ ಬಾಂಡ್ ಇರುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ. ಓಕೆ. ಸೊ ಇಲ್ಲಾಂದರೆ ಇನ್ನೊಂದು ಮೆಥಡ್ ಏನಂತ ಹೇಳಿದ್ದೆ ನಾನು. ಸೊ ಬಾಂಡಿಂಗ್ ಎಲ್ಲ ಎಲೆಕ್ಟ್ರಾನು ಕೌಂಟ್ ಮಾಡ್ಕೊಂಡು ಹೋಗಬೇಕು. 2 + 2 4, ಓಕೆ 4 + 2 6, 6 + 4 ಎಷ್ಟಾಯಿತು 10. ಓಕೆ. 10 ಮೈನಸ್ ಆಂಟಿ ಬಾಂಡಿಂಗು. ಓಕೆ. ಸೊ 2 ಆಂಟಿ ಬಾಂಡಿಂಗ್ ಅಂದರೆ ಸ್ಟಾರ್ ಇರುತ್ತೆ. 2 + 2 4, 4 + 4 ಎಷ್ಟಾಯಿತು 8 ಆಯಿತು. ಸೊ 8 / 2 ದಟ್ ಈಸ್ ಈಕ್ವಲ್ ಟು 2 / 2 = 1. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋಣ. ಓಕೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋಣ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಬೇಕು ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು. ಸೊ ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಸೊ ಪೇರಿಡ್. ಇಲ್ಲೂ 2 ಎಲೆಕ್ಟ್ರಾನ್ ಇದೆ, ಪೇರಿಡ್. 2 ಎಲೆಕ್ಟ್ರಾನ್ ಪೇರಿಡ್, 2 ಎಲೆಕ್ಟ್ರಾನ್ ಪೇರಿಡ್, 2 ಎಲೆಕ್ಟ್ರಾನ್ ಪೇರಿಡ್, 4 ಎಲೆಕ್ಟ್ರಾನ್ ಇದೆ, ಸೊ ಪೇರಿಡ್, 4 ಇದೆ ಪೇರಿಡ್. ಅಲ್ಲಿಗೆ ಏನು, ದೆರ್ ಇಸ್ ನೋ ಅನ್ಪೇರಿಡ್ ಎಲೆಕ್ಟ್ರಾನ್. ಸೊ ಡಯಾಮ್ಯಾಗ್ನೆಟಿಕ್. ಓಕೆ. ಸೊ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. Thank you so much for watching this video. All the best.